ವೀಕ್ಷಕರೇ, ನಾವು ಏಷ್ಯನ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ ಇದ್ದೀವಿ. ಈ ಒಂದು ಶಾಲೆಯ ಫೌಂಡರ್ ಮತ್ತು ಅದರ ಪ್ರಿನ್ಸಿಪಲ್ ಡಿಂಪಲ್ ಅವರನ್ನ ಮಾತಾಡಿಸ್ತಾ ಇದ್ವಿ. ನನ್ನ ಈ ಒಂದು ಸಕ್ಸಸ್ ಹಿಂದೆ ಅಥವಾ ನನ್ನ ಈ ಕಾರ್ಯದ ಹಿಂದೆ ನನ್ನ ಬೆನ್ನೆಲುಬು ನನ್ನ ಪತಿ ಅಂತ ಹೇಳ್ತಾ ಇದ್ರು. ಅವರ ಪತಿ ನಮ್ಮೊಂದಿಗಿದ್ದಾರೆ. ಅವರು ಈ ಶಿಕ್ಷಣ ಸಂಸ್ಥೆಯ ಸೆಕ್ರೆಟರಿ ಮತ್ತು ಚೇರ್ಮನ್ ಮಹೇಶ್ ಕೃಷ್ಣ ಅವರಿದ್ದಾರೆ. ಮೇಡಮ್, ನೀವೇ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸಿ. ಸರ್ ಹೆಸರು ಮಹೇಶ್ ಕೃಷ್ಣ, ನನ್ನ ಹಸ್ಬೆಂಡು. ಇವರೇ ಮೇನ್ ಪಿಲ್ಲರ್ ಆಫ್ ದ ಸ್ಕೂಲ್. ನಾ ಹೇಳಬೇಕಂದ್ರೆ ಎಲ್ಲ ಒಂದು ಇಂಗ್ಲೀಷ್ನಲ್ಲಿ ಒಂದು ಸೇಯಿಂಗ್ ಇದೆ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವುಮೆನ್ ಅಂತ. ಬಟ್ ನಾನು ಇದನ್ನ ನಮ್ಮ ಟರ್ಮ್ಸ್ನಲ್ಲಿ ನಾವು ಬಿಹೈಂಡ್ ಹಾಕಲ್ಲ. ಸಕ್ಸಸ್ಫುಲ್ ಅಂತ ಬಂದಾಗ ಮೆನ್ ಇದ್ದಾರೆ ಮೇಡಮ್. ಎಸ್, ಒಳಗಡೆ ಇರೋ ಮೆನ್. ಬಟ್ ಏನಂತಂದ್ರೆ ಇಲ್ಲಿ ಹೇಗೆ ಹೇಳಬೇಕು ಅಂತಂದ್ರೆ, ನೆಕ್ಸ್ಟ್ ಟು ಎವ್ರಿ ಸಕ್ಸಸ್ಫುಲ್ ವುಮೆನ್ ದೇರ್ ಇಸ್ ಅ ಮ್ಯಾನ್ ಅಂತ ಹೇಳ್ತೀವಿ. ದಟ್ ಮ್ಯಾನ್ ಇಸ್ ಮಿಸ್ಟರ್ ಮಹೇಶ್ ಕೃಷ್ಣ. ಆಲ್ ರೈಟ್. ಎಸ್, ಮಹೇಶ್ ಕೃಷ್ಣ ಅವರೇ, ಇವಾಗ ಅಕಾಡೆಮಿಕ್ ಎಲ್ಲ ಮೇಡಮ್ ನೋಡ್ಕೊಳ್ತಾರೆ, ಮ್ಯಾನೇಜ್ಮೆಂಟ್ ತಾವು ನೋಡ್ಕೊಳ್ತೀರಿ. ಸೊ ಈ ಶಿಕ್ಷಣ ಸಂಸ್ಥೆ ಎಲ್ಲಿಂದ ಆರಂಭ ಆಯಿತು? ಮೊದಲ ಹೆಜ್ಜೆ ಏನು ಮತ್ತು ತದನಂತರ ಅದನ್ನ ಹೇಗೆ ಎಕ್ಸ್ಪ್ಯಾಂಡ್ ಮಾಡಿದ್ರು? ಅವ್ರಿಗೆ ಜೀವನದಲ್ಲಿ ಒಂದು ಆಸೆ ಇತ್ತು, ನಾನೇನೋ ಒಂದು ಮಾಡಬೇಕು ಅಂತ. ನನ್ನ ಹತ್ರ ಡಿಸ್ಕಷನ್ ಮಾಡುವಾಗ ಅವ್ರ ತಂದೆದು ತುಂಬ ಕನಸುಗಳಿತ್ತು. ಅವರು ಒಂದು 7-8 ವರ್ಷದಿಂದನೇ ತೀರೋದ್ರು. ಅವ್ರಿಗೆ ಒಂದು ಕನಸಿತ್ತು, ನನ್ನ ಹತ್ರ ಹೇಳೋರು ಈ ಥರ ಎಲ್ಲ ಮಾಡಬೇಕು ಅಂತ ಸಮಾಜದಲ್ಲಿಂದ. ಆವಾಗ ಇದು ಮಾಡುವಾಗ ಶಿಕ್ಷಣ ಸಂಸ್ಥೆ ಮಾಡೋಣ, ನಮ್ಮ ಕುಟುಂಬದಲ್ಲಿ ಎಲ್ಲ ಬಿಸ್ನೆಸ್ಸಲ್ಲಿ ಎಲ್ಲರೂ ಇದ್ದಾರೆ, ಶಿಕ್ಷಣ ಸಂಸ್ಥೆ ಮಾಡೋಣ, ಮಕ್ಳಿಗೆ ಹೆಲ್ಪ್ ಆಗಬೇಕು, ಸೊಸೈಟಿಗೆ ಸರ್ವಿಸ್ ಏನೇನೋ ಒಂದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಆಗ ನಾವು ಪ್ರಾರಂಭ ಮಾಡಿದ್ದು. ಪ್ರಾರಂಭ ಮಾಡಿದಾಗ ಶಾಲೆ ಮಾಡಬೇಕು ಅಂತ ಮಾಡಿದಾಗ ಸ್ಟಾರ್ಟಿಂಗಲ್ಲಿ ನಮ್ಮಲ್ಲಿ ಬರೀ 36 ಜನ ಅಡ್ಮಿಷನ್ ತೊಗೊಂಡಿದ್ದು. ಇವತ್ತು ಇಡೀ ಎಲ್ಲ ನಮ್ಮ ಬಿಲ್ಡಿಂಗಲ್ಲಿ ಸೀಟ್ಸೇ ಇಲ್ಲ, ಎಲ್ಲ ಕ್ಲೋಸ್. ಈಗ ಅದಕ್ಕೋಸ್ಕರ ಇನ್ನೊಂದು ಹೊಸ ಬಿಲ್ಡಿಂಗ್ ಮಾಡಿದ್ದೀನಿ, ಕಾಲೇಜ್ ಮಾಡೋಣ ಅಂದ್ಬಿಟ್ಟು. ಹಂಗಾಗಿ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ. ಕಾಲೇಜ್ ಯಾವಾಗ, ಯಾವ ಶೈಕ್ಷಣಿಕ ವರ್ಷದಿಂದ ಆರಂಭ ಆಗುತ್ತೆ? 1 ಇಯರಲ್ಲಿ ಮಾಡೋಣ, 2027-28 ಮಾಡೋಣ ಅಂತ ರೆಡಿ ಆಗ್ತಾರೆ. ಏನು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಮಾಡೋಣ ಅಂತ ರೆಡಿ ಮಾಡಿ. ನಮ್ಮ ಪೇರೆಂಟ್ಸೇ ಒತ್ತಾಯ ಮಾಡ್ತಾ ಇದ್ದಾರೆ, ಮಾಡಿ ಬೇರೆ ಕಡೆ 2 ಲಕ್ಷ 2.5 ಲಕ್ಷ ಫೀಸ್ ಕಟ್ಟಬೇಕು, ನಮ್ಮ ಕೈಲಾಗಲ್ಲ, ನೀವು ಮಾಡಿ ಅಂತಿದ್ದಾರೆ. ಅದಕ್ಕೆ ಈ ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರೊಸೀಜರಿಂದ ಅದನ್ನೆಲ್ಲ ಮಾಡ್ತೇವೆ. ನಾನು ನಿಮ್ಮನ್ನ ಆಫ್ ದ ರೆಕಾರ್ಡ್ ಮಾತಾಡಿಸುವಾಗ ತಾವು ಪದೇ ಹೇಳ್ತಾ ಇದ್ರಿ, ಪೇರೆಂಟ್ಸ್ ಕಣ್ಣೀರು ಹಾಕಬಾರ್ದು ಅಂತ. ಯಾಕೆ ಅದ್ರ ಬಗ್ಗೆ ತುಂಬ ಪರ್ಟಿಕ್ಯುಲರ್ ಆಗಿ ತಾವು ಮಾತಾಡ್ತೀವಿ? ಈಗ ನನ್ನ ಫ್ರೆಂಡ್ಸ್ ಒಂದು 20 ಜನ ಇದ್ದಾರೆ ಅಂದರೆ 20 ಜನ ಫ್ರೆಂಡ್ಸ್ದು ಎಲ್ಲೋ ನಾವು ಕೂತಾಗ ಒಂದು ಮಾತು ಬಂದೇ ಬರುತ್ತೆ, ನಾನು ಫೀಸ್ ಕಟ್ಟಬೇಕು, ಫೀಸ್ ಕಟ್ಟಿಲ್ಲ, ಸ್ಕೂಲಿಂದ ಫೋನ್ ಬರ್ತಾಯಿದೆ, ಟ್ರಾನ್ಸ್ಪೋರ್ಟ್ ಫೀಸ್ ಕಟ್ಟಿಲ್ಲ, ಅದು ಕಟ್ಟಿಲ್ಲ. 2 ಲಕ್ಷ 1.5 ಲಕ್ಷ ಇಷ್ಟು ಫೀಸ್ ಇಟ್ಟರೆ ಅವ್ರಿಗೂ ಇವತ್ತು ಎಲ್ಲರಿಗೂ ಅಕಾಡೆಮಿಕ್ ಸಿಗ್ತಾ ಇರೋದು. ಹಂಗಾಗಿ ಈ ಪ್ರಾಬ್ಲಮ್ ಇರೋದ್ರಿಂದ ಡಿಸ್ಕಷನ್ ಮಾಡುವಾಗ ನಾನು ಯಾವಾಗಲೂ ಹ್ಯಾಪಿಯಾಗಿರ್ತೀನಿ, ನನ್ನ ಫ್ರೆಂಡ್ಸ್ ನನ್ನ ಸ್ಕೂಲಲ್ಲಿರೋರು ಹ್ಯಾಪಿಯಾಗಿರ್ತಾರೆ. ನಾರ್ಮಲ್ ಫೀಸಾಗಿ ಇಟ್ಟಿದ್ದೀವಿ, ಆ ಖರ್ಚನ್ನ ನೀವು ಎಕ್ಸ್ಟ್ರಾ ದುಡ್ಡನ್ನು ಮಕ್ಕಳಿಗೆ ಬೇರೆ ಆ್ಯಕ್ಟಿವಿಟೀಸ್ ಕೊಡಿಸಿ, ಬೇರೆ ಎಂಜಾಯ್ ಮಾಡಿಸಿ, ಫಾರಿನ್ ಟೂರ್ಗೆ ಹೋಗಿ ಅವ್ರ ಹೆಸರಲ್ಲಿ ಏನೋ ಒಂದು ಗೋಲ್ಡ್ ತೆಗೀರಿ, ಈ ರೀತಿ ಅಡ್ವೈಸ್ ಮಾಡ್ತೀನಿ ನಾನು.